ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ನಿವಾಸಕ್ಕೆ ಶಿವಣ್ಣ ಅಭಿಮಾನಿಗಳು ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಣ್ಣ ಅವರ ಕುರಿತು ಕುಮಾರ್ ಬಂಗಾರಪ್ಪ ಅವರು ಆಡಿದ್ದಾರೆ ಎನ್ನಲಾದಂತಹ ಮಾತುಗಳು ಶಿವಣ್ಣ ಅಭಿಮಾನಿಗಳನ್ನ ಕೆರಳಿಸಿದೆ. ಕುಮಾರ್ ಬಂಗಾರಪ್ಪ ವಿರುದ್ಧ ಶಿವಣ್ಣ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದ್ರು, ಕಂಟ್ರೋಲ್ ಮಾಡೋದಕ್ಕೆ, ಹತೋಟಿಗೆ ತರೋದಕ್ಕೆ ಪರಿಸ್ಥಿತಿಯನ್ನ ಟ್ರೈ ಮಾಡಿದ್ರು. ಆದ್ರೂ ಶಿವಣ್ಣ ಅಭಿಮಾನಿಗಳು ಅಲ್ಲೂ ಕೂಡ ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸಕ್ಕೆ ನುಗ್ಗುವಂತಹ ಪ್ರಯತ್ನ, ಕ್ಷಮೆ ಕೇಳುವಂತೆ ಬಿಗಿ ಪಟ್ಟನ್ನ ಕೂಡ ಪ್ರತಿಭಟನಾ ನಿರತರು ಕುಮಾರ್ ಬಂಗಾರಪ್ಪ ಅವರಿಗೆ ಕೇಳಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರು ವ್ಯಂಗ್ಯ ಮಾಡಿದ್ದಾರೆ. ಇದು ನಮ್ಮ ಅಭಿಮಾನಕ್ಕೆ ಘಾಸಿ ಉಂಟು ಮಾಡಿದೆ, ಹೀಗಾಗಿ ಅವ್ರು ಕ್ಷಮೆ ಕೇಳಬೇಕು ಅಂತ. ಪ್ರತಿಭಟನೆಯ ಸ್ವರೂಪವನ್ನ ನೀವು ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಾ, ಯಾವ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಅಂತ. ನೋಡ್ರಿ ಸರ, ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂತೇವೆ. ಇಡೀ ಕರ್ನಾಟಕ ರಾಜ್ಯದ ಅಭಿಮಾನಿಗಳಿಗೆ ಮನಸ್ಸಿಗೆ ಬಹಳ ನೋವಾಗೋ ರೀತಿಯೊಳಗೆ ಕುಮಾರ್ ಅವರು ಮಾತಾಡ್ಯಾರ. ನಮ್ಮ ಬೇಡಿಕೆಯನ್ನ ಅವ್ರು ಬಂದು ಏನು ಇವತ್ತು ಶಿವರಾಜ್ ಕುಮಾರ್ ಬಗ್ಗೆ, ರಾಜ್ಕುಮಾರ್ ಕುಟುಂಬ ಬಗ್ಗೆ ಅವಹೇಳನಕಾರಿ ಮಾತಾಡ ಅಭಿಮಾನಿಗಳೇನಿದಾವಲ್ಲ, ಇಡೀ ಕನ್ನಡನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು. ಯಾರು ತೊಂಬಿ ಮಾಡ್ತಕ್ಕಂಥದ್ದಾಗಲಿ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂತೇವೆ. ಇಡೀ ಕರ್ನಾಟಕ ರಾಜ್ಯದ ಅಭಿಮಾನಿಗಳಿಗೆ ಮನಸ್ಸಿಗೆ ಬಹಳ ನೋವಾಗೋ ರೀತಿಯೊಳಗೆ ಕುಮಾರ್ ಅವರು ಮಾತಾಡ್ಯಾರ. ನಮ್ಮ ಬೇಡಿಕೆಯನ್ನ ಅವ್ರು ಬಂದು ಏನು ಇವತ್ತು ಶಿವರಾಜ್ ಕುಮಾರ್ ಬಗ್ಗೆ, ರಾಜ್ಕುಮಾರ್ ಕುಟುಂಬ ಬಗ್ಗೆ ಅವಹೇಳನಕಾರಿ ಮಾತಾಡಿ ಅವ್ರ ಮನಸ್ಸಿಗೆ ನೋವಾಗೋಂಗ್ ಮಾಡಿದ್ದ ಇಡೀ ಕರ್ನಾಟಕದ ಇಡೀ ಅಭಿಮಾನಿಗಳಿಗೆ ನೋವಾಗೋ ರೀತಿಯೊಳಗೆ ಮಾತಾಡಾರ. ನೀವು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟ ಇದು ನೀವು ಸ್ವಯಂ ರೀತಿಯಿಂದ ಇದನ್ನ ಇಲ್ಲಿಗೆ ನೀವು ಕರೆಕ್ಟ್ ಆಗಿ ಮುಗಿಸಿದ್ರೆ ಚೆನ್ನಾಗಿರ್ತೈತೆ. ನೀವೆಲ್ಲರ ಅಭಿಮಾನಿಗಳ ಮೇಲೆ ತಪ್ಪಾಳಿಕೆ ಮಾಡಿದ್ರೆ ಯಾರು ಕೇಳೋಂಗಿಲ್ಲ. ದಯವಿಟ್ಟು ಶಾಂತ ರೀತಿಯಿಂದ ನೀವು ಇವತ್ತೇ ಅಭಿಮಾನಿಗಳಿಗೆ ಕೈ ಹಚ್ಚಲಾರ್ದ ಅವ್ರಿಗೆ ನಾವು ಒತ್ತಾಯ ಮಾಡಲಾರ್ದ ಆರಾಮಾಗಿ ಅವ್ರು ಕರ್ಕೊಂಡ್ಬಂದು ಮಾತಾಡ್ತೀರಾ. ಮನೆ ಹತ್ರ ಬರೋ ಅವಕಾಶ ಇಲ್ಲ. ನಿಮಗೆ ಏನ್ ಬೇಕು, ನಿಮಗೆ ಏನ್ ಎಲ್ಲಿ ಕೇಳಬೇಕು ರಿಕ್ವೆಸ್ಟ್ ಕೊಟ್ಬಿಟ್ಟು ಮಾಡ್ಬೇಕು. ಈ ರೀತಿ ಬಂದು ದೊಂಬಿ ಮಾಡಂಗಿಲ್ಲ. ಆಚೆ ಹೋಗ್ಬೇಕು. ಮಾನ್ಯ ಎಸಿಪಿ ಸಾಹೇಬ್ರ ನೀವು ಡಿವೈಸ್ ಮಾಡಿರ್ಬೋದು. ನಾವು ಅಭಿಮಾನಿಗಳೇನಿದಾವಲ್ಲ, ಇಡೀ ಕನ್ನಡನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು. ನೋಡ್ರಿ ಸರ, ಶಿವರಾಜ್ ಕುಮಾರ್ ಬಗ್ಗೆ ಅವಹೇಳನಕಾರಿಗೆ ಮಾತಾಡಿದ್ದಾರೆ. ಅದು ಶಿವರಾಜ್ ಕುಮಾರ್ಗೂ ಸಂಬಂಧ ಇಲ್ಲ. ಅವರೊಬ್ಬ ದೊಡ್ಡ ಕಲಾವಿದರು ಬಗ್ಗೆನೇ ಕೇಳ ಮಾತಾಡಿದ್ರೆ, ಆದ್ರಿಂದ ಅವ್ರು ದಯವಿಟ್ಟು ಅವರು ಶಿವಣ್ಣ ಬಗ್ಗೆ ಆಗಲಿ ಮಾತಾಡ್ಕೊಡ್ದು ಅವ್ರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋವರೆಗೂ ಮುಂದಿನ ಹೋರಾಟ ರೂಪರೇಷ ಎಲ್ಲ ಊರಲ್ಲೂ ಕೂಡ ಮತ್ತೆ ಪ್ರತಿಭಟನೆ ಮಾಡ್ಕೋಬೇಕಾಗತ್ತೆ. ರಾಜಕೀಯ ವಿಚಾರ ಹೆಂಗಾರ ಮಾತಾಡ್ಕೊಳ್ಳಿ, ಶಿವರಾಜ್ ಕುಮಾರ್ ವೈಯಕ್ತಿಕವಾಗಿ ಮಾತಾಡ್ಕೊಡ್ದು. ಅವರೊಬ್ಬ ದೊಡ್ಡ ಕಲಾವಿದರು, ಇವರು ಬಣ್ಣ ಹಚ್ಚಿ ಕಲಾವಿದ್ರು ಮರ್ಯಾದೆ ಕೊಟ್ಟಿಲ್ಲ. ಅವರು ಯಾವುದೇ ಕಾರಣಕ್ಕೂ ನಮ್ಮ ಹೀರೋ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ದು ಮಾತ್ರ ಏನು ಕ್ಷಮೆ ಮಾಡಬೇಕು. ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಪ್ರತಿ ಊರಿನಲ್ಲಿ, ಪ್ರತಿ ತಾಲೂಕಿನಲ್ಲೂ ಇವರು ಎಲ್ಲೇ ಹೋದ್ರು ಕೂಡ ಅಲ್ಲಿ ತಡೆ ಹಾಕ್ತೀವಿ ಅಂತ ಅವ್ರು ಎಚ್ಚರಿಕೆ ಕೊಡ್ತಾರೆ. ಅವರೊಬ್ರು ಕಲಾವಿದರಾಗಿ ಮಾತಾಡಬಾರ್ದಾಗಿತ್ತು. ಅವರು ಜಾತ್ರೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ದುಡ್ಡು ಮಾಡೋ ಅವಶ್ಯಕತೆ ಶಿವಣ್ಣ ಅವ್ರಿಗಿಲ್ಲ. ಅವ್ರು ರಾಜ್ಕುಮಾರ್ ಕುಟುಂಬದಿಂದ ಬಂದಿರೋರು. ಸಾಕ್ಷಾತ್ ನಟರಾಜ ಬಂದಿವರು ಡ್ಯಾನ್ಸ್ ಹೇಳ್ಕೊಟ್ರು 2 ಸ್ಟೆಪ್ ಹಾಕೋ ಯೋಗ್ಯತೆ ಇಲ್ಲ ಕುಮಾರ್ಗೆ. 2 ಸ್ಟೆಪ್ ಹಾಕೋ ಯೋಗ್ಯತೆ ನಟರಾಜ ಸ್ವಾಮಿಗಳು ಬಂದ್ ಮಾಡಿದ್ರು. ಅಂಥದ್ರಲ್ಲಿ ಇಷ್ಟೆಲ್ಲ ಒಂದು ಅಭಿಮಾನಿ ಇಟ್ಕೊಂಡು ಅವರು ಜೈಲರ್ ಅಂತ ಒಂದು ಸಿನಿಮಾಲಿ ಎರಡು ಸ್ಟೆಪ್ ಮಾಡಿದ್ದು. ಇಡೀ ಚೆನ್ನೈಯಲ್ಲಿ ಅವ್ರಿಗೆ ಎಲ್ಲರೂ ಎತ್ತಿ ಅವ್ರಿಗೆ ಸಲ್ಯೂಟ್ ಹೊಡೆದ್ರು. ಅವರು ಪ್ಯಾನ್ ಇಂಡಿಯಾ ಸ್ಟಾರು, ಇವ್ರು ಯಾವ ಸ್ಟಾರು? ಅವ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಏನೈತಿ ಕುಮಾರ್ ಬಗ್ಗೆ? ತಲೆ ಇಲ್ಲ ಅವನಿಗೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅಂತ ದೊಡ್ಡ ಬಂಗಾರಪ್ಪ ಅವರ ಮಗ ಆಗಿ ಇಂಥ ಮಾತಾಡ್ತಾನಲ್ಲ, ಯೋಗ್ಯತೆ ಇಲ್ಲ. ಇನ್ನೊಂದು, ಇವನು ಯೋಗ್ಯತೆ ಎಲ್ಲಿ ಅಂತ ಕಾಣುತ್ತೆ ಅಂದ್ರೆ ಫಿಲಮ್ಗಳು ಯಾವುದು ಓಡ್ದಿಲ್ದಾಗ ಅಣ್ಣೋರ್ ಕೈಲಿ ಹಾಡು ಹೇಳಿಸಿ ಇವತ್ತು ಕುಮಾರ್ ಬಂಗಾರಪ್ಪ ಅಂತ ಹೆಸರು ತಗೊಂಡಿರೋದೇ ಅಣ್ಣೋರಿಂದ. ಅವನು ಆ ಯೋಗ್ಯತೆ ಇಲ್ಲ. ಅವ್ನು ಫಿಲಮೇ ಓಡ್ತಾ ಇರ್ಲಿಲ್ಲ. ಮನೆಗೆ ಒಳ್ಳೆ ಮಗ ಆಗಿಲ್ಲ, ತಂಗಿಗೆ ಒಳ್ಳೆ ಅಣ್ಣನಾಗಿಲ್ಲ. ಅವನು ಇವನು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾನೆ? ಏನು ಕೊಡುಗೆ ಅಂತೂ ಕೊಡೋಕ್ಕಾಗಲ್ಲ. ದೊಡ್ಡರ ಮುಂದೆ, ನಮ್ಮ ಶಿವಣ್ಣನ ಮುಂದೆ ಯಾವತ್ತೂ ಇವ್ರು ಬಚ್ಚನೆ. ದಯವಿಟ್ಟು ಕುಮಾರ್ ಬಂಗಾರಪ್ಪ ಓಪನ್ ಆಗಿ ಹೇಳ್ತೀವಿ, ನಮ್ಮೆಲ್ಲ ಅಭಿಮಾನಿ ಕಡೆಗಳಿಂದ ದಯವಿಟ್ಟು ಅವನು ಕ್ಷಮೆ ಕೇಳಲೇಬೇಕು. ತಲೆ ಇಲ್ಲ ಸರ್, ನಮ್ದು ನಾವು ರಾಜವಂಶದ ಅಭಿಮಾನಿಗಳು ಯಾವ ತಂಟೆಗೆ ಹೋಗಲ್ಲ. ನಮ್ಮ ತಂಟೆಗೆ ಬಂದ್ರೆ ಪ್ರಾಣ ಹೋದ್ರು ಸರಿ, ನಮ್ಮನ್ನ ಜೈಲಿಗೆ ಹಾಕಿದ್ರು ಸರಿ. ಇವ್ನು ಯಾರು ಇವನು?
ಅಲ್ಲಿ ಎಲೆಕ್ಷನ್ನಲ್ಲಿ ನಿಂತು ಸೋತು ಕೆಲಸ ಇಲ್ದಾರೆ ಬಿದ್ದವನೆ. ಇಡೀ ರಾಜವಂಶದ ಅಭಿಮಾನಿಗಳು ಕೆಲಸ ಕೊಡ್ತಾರೆ. ಅವ್ನು ಶಿವಣ್ಣನಿಗೆ ಬಂದು ಅಪ್ಲಿಕೇಶನ್ ಹಾಕು ಕುಣಿಯಕ್ಕೆ ಅಂತಾನೆ. ಅವ್ನಿಗೆ ಎಷ್ಟು ಬೇಕು? ಅಣ್ಣವ್ರ ಕುಟುಂಬದಿಂದ ಅವ್ನು ಬೆಳೆದಿರೋದು ಹೊರತು ಬೇರೆ ಯಾವುದೇ ರೀತಿಯಾದಂತಹ ಅವನ ವರ್ಚಸ್ಸಿಂದ ಬೆಳೆದಿಲ್ಲ. ಅವನಿಗೆ ಸ್ವಂತ ಹೇಳ್ತಾ ಇಲ್ವಾ, ಸ್ವಂತ ತಂಗಿ, ತಮ್ಮ, ತಾಯಿ, ತಂದೆದಿರಿಗೆ ಅವನು ಬೇಕಾಗದೇ ಇರೋನು. ಇದೇ ಬಂಗಾರಪ್ಪನವ್ರಿಗೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಹೋಗ್ಬೇಕಾದ್ರೆ ಅವ್ರ ತಂದೆ ಮೇಲೇನೆ ಚಾಲೆಂಜ್ ಮಾಡ್ದಂತ ನಾನು ಹೆಣನೋ ಬಿಜೆಪಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಿಜೆಪಿಗೆ ಹೋಗಿ. ಇದು ಶಿವಣ್ಣ ಅಭಿಮಾನಿಗಳ ಆಕ್ರೋಶ ಆಗ್ತಾ ಇದೆ. ಒಂದು ಕುಮಾರ್ ಬಂಗಾರಪ್ಪ ಅವರು ಆಡಿದ್ದಾರೆ ಎನ್ನಲಾದಂತಹ ಮಾತಿದೆಯಲ್ಲ, ಹಾಗೆ ಪೋಸ್ಟ್ ಇದೆಯಲ್ಲ, ಅದು ಶಿವಣ್ಣ ಅಭಿಮಾನಿಗಳನ್ನ ಕೆರಳಿಸಿದೆ. ಹೀಗಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಆ ಪೋಸ್ಟ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಯಾವ್ಯಾವ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿ. ಒಂದು ಅಲ್ಲಿ ಏಕವಚನದ ಪ್ರಯೋಗ ಎಲ್ಲ ಆಗಿದೆ. ಅವನ ಭಾವ ನನ್ನ ತಂಗಿಯ ಗಂಡ ಡಾಕ್ಟರ್ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗ್ಬೇಕಾಗಿಲ್ಲ, ನಮ್ಮೂರ ಜಾತ್ರೆಗಳಲ್ಲಿ ಕುಣಿಯೋ ಕೆಲಸಕ್ಕೆ ಈಗಲೇ ಅರ್ಜಿ ಹಾಕೊಳ್ಬಹುದು ಅಂತ ಅತ್ಯಂತ ಕೀಳು ಅಭಿರುಚಿಯ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದು ಸಹಜವಾಗಿ ಶಿವಣ್ಣ ಅವ್ರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಮಾಸ್ ಫ್ಯಾನ್ ಫಾಲೋಯಿಂಗ್ ಇದೆ, ಅವ್ರಿಗೆ ಬಹಳಷ್ಟು ಘಾಸಿ ಆಗಿದೆ. ನೀವು ರಾಜಕಾರಣದ ವಿಚಾರವನ್ನ ಕಲೆಯ ಜೊತೆಗೆ ಯಾಕೆ ಬೆರೆಸ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಅದು ವ್ಯಾಲಿಡ್ ಇದೆ. ಬಟ್ ಪ್ರತಿಭಟನೆಯ ಸ್ವರೂಪ ಹಾಗೂ ಇಲ್ಲೂ ಬಳಸ್ತಾ ಇರುವಂತಹ ಶಬ್ದ ಎಲ್ಲವೂ ಕೂಡ ಬಹಳ ಡಿಸ್ಟರ್ಬಿಂಗ್ ಆಗಿದೆ. ಪೊಲೀಸರಂತೂ ಇಡೀ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ನಾವು ಆಡುವಂತಹ ಮಾತು, ಬಳಸುವ ಪದಪ್ರಯೋಗ ಸಾರ್ವಜನಿಕ ಜೀವನದಲ್ಲಿ ತುಂಬಾ ಎಚ್ಚರದಿಂದ ಮಾಡಬೇಕು, ಇಲ್ಲಾಂದ್ರೆ ಇಂತಹ ಎಡವಟ್ಟುಗಳಿಗೆ ಕಾರಣ ಆಗ್ಬಿಡುತ್ತೆ. ಸೊ ಕ್ಷಮೆ ಕೇಳಬೇಕು ಅನ್ನೋದು ಶಿವಣ್ಣ ಅಭಿಮಾನಿಗಳ ಆಗ್ರಹ. ಕೇಳೋದಕ್ಕೆ ಮುಂದಾಗ್ತಾರ ಕುಮಾರ್ ಬಂಗಾರಪ್ಪ ಅವರು? ಸದ್ಯಕ್ಕೆ ಅದೇ ನಿವಾಸದಲ್ಲಿದ್ದಾರಾ? ಸಿಚುವೇಶನ್ ಹೇಗಿದೆ ಸ್ಥಳದಲ್ಲಿ? ಮಮತಾ, ಈ ವಿಚಾರ ತೀರಾ ಖಾಸಗಿಯಾಗಿ ಅವರವರಿಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಅವರು ಕೌಟುಂಬಿಕ ವಿಚಾರವೂ ಹೌದು ಮತ್ತು ರಾಜಕೀಯ ಕಾರಣಕ್ಕಾಗಿ ಮಾಡಿರುವಂತಹ ಆರೋಪ ಪ್ರತ್ಯಾರೋಪವೂ ಕೂಡ ಹೌದು. ಇವತ್ತು ಅನಿರೀಕ್ಷಿತವಾಗಿ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಸದಾಶಿವನಗರದಲ್ಲಿರುವ ಕುಮಾರ್ ಬಂಗಾರಪ್ಪ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕ್ತಾರೆ. ಗೇಟ್ ಅನ್ನ ದಾಟಿ ಬಾಗಿಲವರೆಗೂ ಕೂಡ ತಲುಪಿದ್ರು. ತದನಂತರದಲ್ಲಿ ಪೊಲೀಸರು ಬಂದು ಎಲ್ಲರನ್ನೂ ಕೂಡ ಖಾಲಿ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಶಿವರಾಜ್ ಕುಮಾರ್ ಅಭಿಮಾನಿಗಳ ನಡುವೆ ಮಾತಿನ ಸಮರವೂ ಕೂಡ, ಅಂದ್ರೆ ಚಕಮಕಿ ಕೂಡ ನಡೆದಿತ್ತು. ತದನಂತರದಲ್ಲಿ ಈ ರೀತಿ ಬರ್ಲಿಕ್ಕೆ ಅವಕಾಶ ಇಲ್ಲ, ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಅನ್ನುವಂತ ಮಾತನ್ನು ಹೇಳಿದ್ರು. ನಾವೀಗ ಕುಮಾರ್ ಬಂಗಾರಪ್ಪ ಅವರ ನಿವಾಸ ನಾವೀಗ ನೋಡ್ತಾ ಇರುವಂತದ್ದು. ಈ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿದ್ರು. ಪೊಲೀಸರು ಕೂಡ ಬಂದಿರುವಂತ ರಕ್ಷಣೆಯನ್ನು ಸಂಪೂರ್ಣವಾಗಿ ಈಗ ಪೊಲೀಸರು ಇರೋದ್ರಿಂದ ಒಳಗಡೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ನಾವೀಗ ನೋಡ್ತಾ ಇರುವ ದೃಶ್ಯಗಳನ್ನ ಅಲ್ಲಿವರೆಗೂ ಕೂಡ ಮನೆಯ ಬಾಗಿಲ ಬಳಿಯವರೆಗೂ ಕೂಡ ಜನ ಮುತ್ತಿಗೆ ಹಾಕಿದಂಥದ್ದು ಕಾಣಿಸ್ತಿತ್ತು. ಸುಮಾರು 100-150 ಜನ ಶಿವರಾಜ್ ಕುಮಾರ್ ಅಭಿಮಾನಿಗಳು ಬಂದು ಇಲ್ಲಿ ಮುತ್ತಿಗೆಯನ್ನು ಹಾಕಿದ್ರು. ಶಿವರಾಜ್ ಕುಮಾರ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ರಾಜ್ಕುಮಾರ್ ಕುಟುಂಬಕ್ಕೆ ನೋವಾಗಿದೆ, ಹಾಗಾಗಿ ನಾವು ಮುತ್ತಿಗೆಯನ್ನು ಹಾಕ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಇಲ್ಲಿ ಬಂದಂತ ಪ್ರತಿಭಟನಾಕಾರರು. ಒಟ್ಟಾರೆಯಾಗಿ ಶಿವಮೊಗ್ಗ ಲೋಕಸಭೆ ಚುನಾವಣೆಯ ಸಮರ ಜೊತೆಗೆ ಕೌಟುಂಬಿಕವಾಗಿ ಇದ್ದಂತಹ ಕೆಲವು ಭಿನ್ನಾಭಿಪ್ರಾಯಗಳು ಬಹುಶಃ ಎಲ್ಲವೂ ಸೇರಿ ಮಾತನಾಡದಂತೆ ಕಾಣಿಸ್ತಾ ಇದೆ. ಆ ಒಂದು ಮಾತಿನ ಕಾರಣಕ್ಕಾಗಿ ಇವತ್ತು ಇಲ್ಲಿ ಈ ರೀತಿಯ ಒಂದು ಮುತ್ತಿಗೆಯನ್ನು ಹಾಕಿರುವಂತದ್ದು, ಪ್ರತಿಭಟನೆಯನ್ನು ಮಾಡಿರುವಂತಹ ಘಟನೆ ಸಾಕ್ಷಿಯಾಗಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ. ತೀವ್ರ ಸ್ವರೂಪವನ್ನ ಪ್ರತಿಭಟನೆ ಪಡೆದುಕೊಳ್ಳೋ ಹಂತದಲ್ಲಿತ್ತು. ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ, ಪೊಲೀಸರು ಎಂಟ್ರಿ ಕೊಟ್ಟರು, ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಬಟ್ ಪ್ರತಿಭಟನಾಕಾರರು ಕೇಳ್ತಾ ಇರೋದು ಒಂದೇ, ಅವರು ಕ್ಷಮೆ ಕೇಳಬೇಕು, ಘಾಸಿ ಆಗಿದೆ, ಕಲಾವಿದನನ್ನ ಅವಮಾನಿಸುವಂತಹ ಕೆಲಸ ಆಗಿದೆ, ಸೊ ಕ್ಷಮೆ ಕೇಳಬೇಕು ಅನ್ನುವಂತಹ ಆಗ್ರಹ, ಕೆಲವರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಈಗ ಹೆಚ್ಚಿನ ಭದ್ರತೆಯನ್ನ ಕುಮಾರ್ ಬಂಗಾರಪ್ಪ ಅವರ ನಿವಾಸಕ್ಕೂ ಕೂಡ ಕೊಡಲಾಗಿದೆ.